ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಉತ್ತರಾಧಿಕಾರಿ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಬಿಜೆಪಿ ನಾಯಕರಿಗೆ ಇದು ಆಹಾರವಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬಾರದು ಅಂತ ಸಿದ್ದರಾಮಯ್ಯ ತಂತ್ರ ಹೂಡಿದ್ದಾರೆ ಅಂತ ಅಶೋಕ್ ಆರೋಪ ಮಾಡಿದ್ದಾರೆ. ಇನ್ನೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಡಿಕೆ ಶಿವಕುಮಾರ್ ಬದಲು ತಮ್ಮ ನಾಯಕತ್ವವನ್ನು ಉಳಿಸಿಕೋಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು. ಆದರೆ ಕೇಂದ್ರ ಸಚಿವ ಸೋಮಣ್ಣ ಸಿದ್ದರಾಮಯ್ಯ ಅಧಿಕಾರ ಬಿಟ್ಟು ಕೊಡ್ತಾರೆ ಅಂದ್ರೆ ಮಾಜಿ ಸಚಿವ ರಾಮುಲು ಮಾತ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಆದರೆ ಪ್ರಿಯಾಂಕ್ ಖರ್ಗೆ ಡಿಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದ್ರು. ಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತು. ಟವಲ್ ಹಾಕೊಂಬಿಟ್ಟಿದ್ರು. ಆಗಲೇ ಸಿಎಂ ಕುರ್ಚಿ ಮೇಲೆ 2.5 ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಮುಂದೆ ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು. ಆ ಥರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ, ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ. ಹೈಕಮಾಂಡ್ ಮುಂದೆ ಅಂಡರ್ಸ್ಟ್ಯಾಂಡ್ ಆಗಿದೆ 2.5 ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತೇಳಿ. ಈಗ ಅದು ಹತ್ತಿರ ಬಂದಂಗೆ ಇವತ್ತು ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡುವಂತ ಮನಸ್ಸಿಲ್ಲ. ಅದಕ್ಕಾಗಿ ಅವರು ಅಧಿಕಾರ ಬಿಟ್ಟು ಕೊಡ್ಲಿಕ್ಕೆ ತಯಾರಾದ್ರೂ ಸದ್ಯಕ್ಕೆ ಅವರು ಹೇಳಿದ ನಮಗಿರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರೆ ಅಂತ ಜನ ಮಾತಾಡೋದು ನಾವು ಕೇಳಿದೀವಿ, ನೀವು ಕೇಳಿದ್ದೀರಿ. ಇದೆಲ್ಲದರ ಮಧ್ಯದಲ್ಲಿ ಒಂದೊಂದೇ ಹುಸಿ ಬಾಂಬ್ಗಳನ್ನ ಹಾಕೊಂಡು ನೀವು ರಾಜ್ಯ ಜನರನ್ನ ಕತ್ಲೆ ಮುಂದಕ್ಕೆ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಕನಸು ಹಿಡ್ಕೊಂಡು ಈ ರೀತಿ ಮಾಡಂತ ಕೆಲಸ ಮಾಡ್ತಾರೆ. ಒಂದು ಮಾಡ್ಕತ್ತಾರ ಬಿಡ್ರಪ್ಪ ಬಿಜೆಪಿನವರು. ಏನು ಈಗ ಸಿದ್ದರಾಮಯ್ಯ ಇದಕ್ಕೆ ಕೇಳಿದಾಗ ಏನು ಬೃಹಸ್ಪತಿಗಳ ಅಂತಂದಂಗೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಇದು ವಿಜಯೇಂದ್ರ ಸೋಮಣ್ಣ ಅವರಿಗೆ ಬಿಟ್ಟು ಕೊಡ್ತಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ನಮ್ಗೆ ಮಾಹಿತಿ ಇದೆಯಪ್ಪ, ಸುಮ್ಮನೆ ಬಿಟ್ಬಿಡೋದು. ಚೆನ್ನಾಗಿದೆಯಾ? ಓಕೆನಾ? ಅಶೋಕ್ ಲೈಫ್ ಲಾಂಗ್ ಅಶೋಕನ ಮಿನಿಸ್ಟರ್ ಮಾಡಲು ಬಂತಿದ್ದ ಜನ ಮಾತಾಡ್ತಾ ಇದ್ದಾರಪ್ಪ. ನಮಗೆ ಗೊತ್ತಿಲ್ಲಪ್ಪ. ಜನರ ಹೆಸರಲ್ಲಿ ಏನು ಬೇಕಾದರೂ ಹೇಳ್ಬೋದು. ಸುಮ್ಮನೆ ಬುರುಡ ಬಿಡಬೇಡಿ. ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ನೆಟ್ಟಕ್ಕೆ ಪಕ್ಷ ಕಟ್ಟಕ್ಕೆ ಯೋಗ್ಯತೆ ಇದ್ದರೆ ಕಟ್ಕೊಳ್ಳಿ, ಇದ್ರೆ ಬಾಯಿ ಮುಚ್ಕೊಂಡು ಇರಿ ಸುಮ್ಮನೆ. ನೀವು ಕಡ್ದು ಕೊಮಟೆ ಹಾಕಿದ್ದನ್ನು ನೋಡಿದ್ದೀವಿ. ಇದ್ದಾಗ ಮಾಡಬೇಕಾಗಿದ್ದನ್ನು ಮಾಡದೆ ಅಯೋಗ್ಯರ ಥರ ಕೂತ್ಕೊಂಡಿದ್ರು ಭಾಳ ಜನ. ಅದರಲ್ಲಿ ಯೋಗ್ಯರಲ್ಲದೆ ಇದ್ದವರೆಲ್ಲ ಇದ್ದರು. ಅಯೋಗ್ಯರು ಪದ ಬಳಕೆ ಬೇಡ ಅನ್ನೋದಾದರೆ ಸುಮ್ಮನೆ ಬುರುಡ ಬಿಡ್ತಾರೆ ಇಲ್ಲಿ ಕೂತ್ಕೊಂಡು ಬಂದು. ಕಾಂಗ್ರೆಸ್ನವ್ರಿಗಿಂತ ಇವರಿಗೆ ಕ್ಲಾರಿಟಿ ಜಾಸ್ತಿ. ಯಾಕ್ರಿ ಬಂತು? ನೀವು ನೆಟ್ಟಿಗಿದ್ದಿದ್ರೆ ಅವ್ರಿಗೆ 135. ನಾಚಿಕೆ ಇಲ್ದೇ ಇರೋರು ಮಾತಾಡ್ತೀರಿ ಬಂದು. ಮತ್ತೆ ಪ್ರಿಯಾಂಕ್ ಖರ್ಗೆ GCM ಆಗ್ತಾರೆ ಅಂತ ರಾಮುಲು ಹೇಳಿ ಅದು ಸರಿ ಇರ್ಬೋದು. ಹೆಂಗೆ ಸರ್? ಖರ್ಗೆ ಅವ್ರಿಗೆ ಅವರ ಜೀವನದ ಅತಿ ದೊಡ್ಡ ಸೋಲ್ ಯಾವುದು? ಸೀನಿಯರ್ಗೆ CM ಆಗದೆ ಇದ್ದಿದ್ದಿತ್ತು. ಅವರ ಗೆಳೆಯರೆಲ್ಲ ಆದರೂ ಪಾಪ ಅವರ ಸಮಕಾಲೀನರಲ್ಲಿ ಕೃಷ್ಣ ಒಂದು ಸ್ವಲ್ಪ ಸೀನಿಯರು, ಬಟ್ ಸ್ಟಿಲ್ ಕೃಷ್ಣ, ಧರಮ್ ಸಿಂಗು, ಮೊಯ್ಲಿ, ಬಂಗಾರಪ್ಪ ಎಲ್ಲ ಆಗ್ಬಿಟ್ರು. ಅವ್ರಿಗೆ ಆಗಲಿಲ್ಲ. ಹಾಗಾಗಿ ಇನ್ನು ಆಗಲ್ಲ ಅಂತ ಅನ್ಸತ್ತೆ ನನಗೇನೋ. ಮೊನ್ನೆ ಯಾರೋ ನೋಡ್ತಿದ್ದೆ ಖರ್ಗೆ ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಅಂತ. ಅದು ಎಲ್ಲಿಂದ ಬರುತ್ತೋ ಆ ನ್ಯೂಸು ನಂಗೆ ಗೊತ್ತಿಲ್ಲ. ಅದು ಅವ್ರು ಇಷ್ಟ, ಏನಾದ್ರು ಮಾಡ್ಕೊಳ್ಳಿ. ಹಾಗಾಗಿ ನನಗೇನು ಅನ್ಸುತ್ತೆ ಅಂತ, ಖರ್ಗೆ ಅವ್ರು ಏನಾದರೂ ಅಕಸ್ಮಾತ್ ಆದರೆ ಮಗನಿಗೊಂದು ಫ್ಯೂಚರ್ಗೆ ಒಂದು ಬೆಟರ್ ಫೌಂಡೇಶನ್ ಇರಲಿ ಅಂತ ಒಂದು DCM ಮಾಡಿಸ್ಬೋದು. ಮತ್ತು ಆ ಶಕ್ತಿ ಅವ್ರಿಗಿದೆ ಇವತ್ತಿಗೆ. ಹಾಂ, ಅದು ಪಾಸಿಬಲ್, ವೆರಿ ಪಾಸಿಬಲ್. ಮತ್ತು ಡಿ ಶಿವಕುಮಾರ್ಗೆ ಇವತ್ತಾಗಲ್ಲ ಅಶೋಕ್, ನಾಳೆ ಆಗಲ್ಲ, ಟವಲ್ ಹಾಕಿದ್ರು. ಅವ್ರು ಟವಲ್ಲಾರು ಹಾಕ್ಲಿ, ಶಾಲಾರು ಹಾಕ್ಕೊಳ್ಳಿ. ನಿಮ್ಮದು ಫಸ್ಟ್ ನೋಡ್ಕೊಳ್ಳಿ. ನಿಮ್ಮನ್ನು ಯಾಕೆ DCM ಮಾಡಲಿಲ್ಲ? ಅದಕ್ಕೆ ಅಶ್ವಥ್ ನಾರಾಯಣ್ ಮಾಡಿದ್ರು. ನಿಮ್ಮನ್ನು ಯಾಕೆ ಮಾಡಲಿಲ್ಲ? ಅದು ಹೈಕಮಾಂಡ್ ನಿರ್ಧಾರ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.